ಹಲೋ. ಹಲೋ ನಮಸ್ತೆ. ಮಂಜುಳಕ್ಕ ಅವ್ರ ಮಗ ಅವರು ಅಭಿಷೇಕ್ ಅಂತ ಮಾತಾಡ್ತಾ ಇದ್ದಾರೆ. ಹಲೋ, ಚೆನ್ನಾಗಿದೆ ಸರ್. ಓಕೆ, ಇಡೀ ಕರ್ನಾಟಕ ಜನತೆಗೆ ದಿವಂಗತ ನಟಿ ಮಂಜುಳಾ ಮೇಡಮ್ ಅವ್ರ ಮಗ ಇದ್ದಾರೆ ಅಂತ ಯಾರಿಗೂ ಗೊತ್ತೇ ಇರಲಿಲ್ಲ. ಫಸ್ಟ್ ಟೈಮ್ ಇಲ್ಲಿ ಮಾತಾಡಿದ್ದಾರೆ. ತುಂಬ ಸಂತೋಷ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್. ಏನು ಮಾಡ್ತಾ ಇದ್ದೀರಾ ಸರ್ ನೀವು? ಹೇಗಿದ್ದೀರಾ? ಸರ್ ಚೆನ್ನಾಗಿದ್ದೀನಿ. ಅಲ್ಲಿ ಕಂಪ್ನಿಲಿ ಬ್ಯಾಂಗ್ಳೂರಲ್ಲೇ ವರ್ಕ್ ಮಾಡ್ಕೊಂಡು ಬೆಂಗಳೂರಲ್ಲಿ ಇದ್ದೀನಿ ನಾನು. ಹೌದಾ ಸರ್? ನಿಮ್ಮ ಮಾವನವ್ರು ಹೇಳ್ತಾ ಇದ್ರು ನೀವು ಸ್ಫುರದ್ರೂಪಿ ಆಗಿದ್ದೀರಾ, ಚೆನ್ನಾಗಿ ಕಾಣಿಸ್ತೀರಾ ಅಂತ. ನೀವೇನಾದ್ರೂ ಸಿನಿಮಾದಲ್ಲಿ ಬರ್ಬೇಕಂತ ಏನಾದ್ರು ಅನ್ಸಿ? ಇಲ್ಲ ಸರ್, ಆ ಥರ ಏನಿಲ್ಲ ಸರ್. ಅವ್ರ ಮಗ. ಸರ್ ನಿಮ್ಮ ತಾಯಿನ ಎಷ್ಟು ಮಿಸ್ ಮಾಡ್ಕೊತೀರಾ ಸರ್? ಸರ್ 2ನೇ ವರ್ಷದಲ್ಲೇ ಕಳ್ಕೊಂಡಿದ್ದೆ. 2 ವರ್ಷ ಇರ್ಬೇಕಾದ್ರೆ ಕಳ್ಕೊಂಡಿದ್ರಿಂದ ತುಂಬಾನೇ ಮಿಸ್ ಮಾಡ್ತೀನಿ. ಬಟ್ ನನ್ನ ತಂದೆ ಆ ಕೊರತೆ ಆಗ್ದಂಗೆ ನೋಡ್ಕೊಂಡಿದ್ದಾರೆ. ಪ್ಲಸ್ ನನ್ನ ಫ್ಯಾಮಿಲಿ ಕೂಡ ನನ್ಗೆ ಆ ಕೊರತೆ ತೋರಿಸಿಲ್ಲ ಸರ್. ನಮ್ ಚಿಕ್ಕಮ್ಮ ಆಗ್ಲಿ, ನಮ್ ಚಿಕ್ಕಪ್ಪ ಆಗ್ಲಿ, ಎಲ್ಲ ಆಗ್ಲಿ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಓಕೆ. ಅಲ್ಲ ಸರ್, ನೀವು ತೋರಿಸ್ಕೋಬೋದಾಯ್ತು ಸರ್ ಮುಖ ಅಂತ ನಮ್ಗೊಂದು ಅನ್ಸುತ್ತೆ. ಯಾಕೆಂದ್ರೆ ಎಷ್ಟೋ ಜನ ಕ್ಯೂರಿಯಾಸಿಟಿ ಇದೆ ಆಕ್ಚುಲಿ. ಸರ್ ನೋಡೋಣ, ಟ್ರೈ ಮಾಡ್ತೀನಿ ಸರ್. ಖಂಡಿತ ಟ್ರೈ ಮಾಡಬೇಕು ಸರ್. ಡೆಫಿನೆಟ್ಲಿ ಸರ್, ಯಾವಾಗಾರು ನಿಮ್ಮ ತಾಯಿಯವ್ರದ್ದು ಯಾವ ಸಿನಿಮಾ ತುಂಬಾ ಇಷ್ಟ ಸರ್ ನಿಮಗೆ? ಸರ್ 2 ಕನಸು. 2 ಕನಸು ಫೇವ್ರೇಟಾ? ಹೌದು ಸರ್. ನಿಮ್ಮ ತಾಯಿ ಹಿಂಗಿದ್ರು ಹಂಗಿದ್ರು ಅಂತ ಯಾರು ಹೇಳಿದಾಗ ಏನು ಅನ್ಸುತ್ತೆ ಸರ್ ನಿಮ್ಗೆ ಅವಾಗ? ಸರ್ ಆಕ್ಚುಲಿ ನಾನು ಜಾಸ್ತಿ ಜನಕ್ಕೆ ಹೇಳ್ಕೊಳಕ್ ಹೋಗಲ್ಲ. ಯಾಕಂದ್ರೆ ನಾನು ಎಲ್ಲರ ಹತ್ರನು ಮಿಂಗಲ್ ಆಗ್ಬೇಕು, ತೋರ್ಸ್ಕೋಬಾರ್ದು ಇದು ಅನ್ನೋದು ನನಗೆ ಇದು. ಯಾರಿಗೂ ಹೇಳ್ಕೊಳಕ್ ಹೋಗಲ್ಲ. ಎಲ್ಲರ ಜೊತೆ ಬೆರ್ತ್ಕೊಂಡು ಹೋಗ್ತೀನಿ. ಯಾರಿಗಾರು ಗೊತ್ತಿರೋರು ಏನಾದ್ರು ಸಿಕ್ಕಿದಾಗ ತುಂಬಾ ಹೊಗಳುತ್ತಾರೆ ನಮ್ ತಾಯಿನ. ಈಗ್ಲೂ ನಮ್ ತಾಯಿನ ನನ್ನ ಫ್ರೆಂಡ್ಸ್ ಅವರ ಕಾಲೇಜ್ ಫ್ರೆಂಡ್ಸ್ಗಳು ಅವರ ತಾಯಿದಿರಾಗ್ಲಿ ಅವರೆಲ್ಲ ಬಂದು ಇವಾಗ್ಲೂ ಜ್ಞಾಪಿಸ್ಕೊಂತಾರೆ. ಸರ್, ಈಗ ತುಮಕೂರಿಗೆ ಬಹಳ ಇತಿಹಾಸ ಇದೆ. ಹೌದು. ಆ ತಾಯಿ ಕೂಡ ತುಮಕೂರಿನವರೇ ಆಗಿದ್ದು. ನೀವು ತುಮಕೂರು ಅಂದಿದ ತಕ್ಷಣ ಎಷ್ಟು ಖುಷಿ ಅನ್ಸುತ್ತೆ ಸರ್? ಸರ್ ನಾನು ತುಮಕೂರೇ ನಮ್ ತಾಯಿ ಹುಟ್ಟಿದ್ದೂರಲ್ಲ ಸರ್. ಅದರಿಂದ ನನಗೆ ತುಮಕೂರು ಅಂದ್ರೆ ಅದೇನೋ ಒಂಥರ ಖುಷಿ. ಪ್ಲಸ್ ಅಲ್ಲಿನ ಗಾಳಿನೇ ಒಂಥರ ಚಂದ ಅನ್ಸುತ್ತೆ ಸರ್. ಓಕೆ. ಯಾವಾಗಾರು ಸಿಗೋಣ ಸರ್ ಅಭಿಷೇಕ್ ಸರ್. ಬಹಳ ಖುಷಿ ಆಯ್ತು ನಿಮ್ ಜೊತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಅಲ್ಲ. ಡೆಫಿನೆಟ್ಲಿ ಸರ್. ಅವಕಾಶಗಳು ಸಿಕ್ಕರೆ ಬಳಸ್ಕೊಳ್ಳಿ ಅಂತ ನಾವು ಹಾರೈಸ್ತೀವಿ. ಥ್ಯಾಂಕ್ ಯು ಸರ್. ಲೆಟ್ಸ್ ಸಿ ಸರ್. ಥ್ಯಾಂಕ್ ಯು ಸರ್. ನೋಡೋಣ, ನನ್ನ ಮಗನ ಕಾಲದಲ್ಲಾರು ನೋಡೋಣ ಅಟ್ಲೀಸ್ಟ್. ಓ, ಹಂಗಂತೀರಾ? ಹೌದು. ಒಳ್ಳೇದಾಗ್ಲಿ ಸರ್. ಆಮೇಲೆ ಅವ್ರ ಅಜ್ಜಿ ತರ ಸರ್, ಇನ್ನೊಂದು, ಈಗ ಸಮಾಧಿನ ಏನೋ ಮಾಡ್ಬೇಕು ಅಂತ ಹೊರಟಿದ್ದಾರೆ ಸರ್. ಅದು ಒಳ್ಳೇದಾಗ್ಲಿ ಅಂತ ನೀವು ಹೇಳಿದ್ರೆ ಆಕ್ಚುಲಿ ನಾವು ಕೂಡ ಕೈ ಜೋಡಿಸ್ತೀವಿ ಸರ್ ಈ ವಿಚಾರವಾಗಿ. ಡೆಫಿನೆಟ್ಲಿ ಸರ್. ಥ್ಯಾಂಕ್ಸ್ ಅಲಾಟ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹಂಗೆ ಬಿಟ್ಕೊಂಡಿದ್ರೆ ಯಾರು ಅಭಿವೃದ್ಧಿ ಮಾಡಿ ಸರ್, ಈಗ ನಾವು ಅದನ್ನು ಮಾಡಬೇಕು ಅಂತ ಐಡಿಯಾ ಮಾಡಿ ಕಾಂಪೌಂಡ್ ಹಾಕ್ಸ್ತು. ಕಾಂಪೌಂಡ್ ಹಾಕ್ಸ್ದಾಗ ಗೇಟ್ ಎಲ್ಲ ಹಾಕ್ಸಿದ್ದು. ಅದಕ್ಕೆ ಅಲ್ಲೇನು ಅಂದರೆ ಮೇಯ್ನ್ ಸೆಕ್ಯೂರಿಟಿ ಇಲ್ಲ ಸರ್. ಮೇಯ್ನ್ ಸೆಕ್ಯೂರಿಟಿ ಇಲ್ಲ. ಯಾಕೆಂದರೆ ಅಲ್ಲೇನಾಗ್ತಾ ಇದೆ ಅಂತಂದರೆ ಅಲ್ಲಿನ ಅಷ್ಟೊಂದು ಇಂಪ್ರೂವ್ ಆಗದೇ ಇರೋ ಕಾರಣ ಅಲ್ಲೇನಾಗಿದೆ ಅಂತಂದರೆ ಕೂತ್ಕೊಂಡು ಎಲ್ಲ ಅಲ್ಲೇ ಕೂತ್ಕೊಂಡು ನೀವು ನೋಡಿರ್ಬೋದೇನೋ ಅಲ್ಲಿ ಬಾಟ್ಲುಗಳು ಅದೆಲ್ಲ ಬಿದ್ದಿರಿ. ನಾವು ಅದಕ್ಕೇ ಅದನ್ನು ಕ್ಲೀನ್ ಮಾಡಿಸಿದ್ರೆ ಹೋಗಿ ಕೂತ್ಕೊತಾರೆ. ಆ ಸಮಾಧಿ ಮೇಲೆ ಕೂತ್ಕೊಂಡು ಕುಡಿತಾರೆ ಸರ್. ನಮ್ಗೆ ನೋಡಿದ್ರೆ ಎಷ್ಟು ಬೇಜಾರಾಗುತ್ತಾ ನಮಗೆ. ಹೇಳೋರಿಲ್ಲ ಕೇಳೋರಿಲ್ಲ ಅಲ್ಲಿ. ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಸರ್, ಮಂಜುಳಾ ಅವರು ಸಿನಿಮಾದಲ್ಲಿ ಇದ್ದರೆ ಸಾಕು ಜನ ನುಗ್ಗಿ ನೋಡೋಂಥ ಒಂದು ಕಾಲ ಇತ್ತು. ಅವ್ರ ಸಿನಿಮಾ ನೋಡೋದ್ರಿಂದ ಸರ್ಕಾರಕ್ಕೂ ಆದಾಯ ಬಂತು, ತೆರಿಗೆ ಬಂತು, ಸಿನಿಮಾ ಇಂಡಸ್ಟ್ರಿ ನಡೀತು. ಓಕೆನಾ? ಈಗ ಇಂಡಸ್ಟ್ರಿ ಕೂಡ ಕರ್ತವ್ಯ ಇದೆ ಈ ಥರದನ್ನ ಉಳಿಸಿ ಬೆಳೆಸೋದ್ರ ಮುಖಾಂತರ. ಈ ವಿಡಿಯೋ ನೋಡಿ ಏನಾದ್ರು ಮುಂದೆ ಬಂದರೆ ನೀವು ಕೂಡ ಸಹಕಾರ ಕೊಟ್ಟು ಮಾಡಬೇಕು ಅಂತ. ಸರ್ ಇಲ್ಲ, ನಾವು ಈಗ ನಾನು ನಮ್ಮ ಅಕ್ಕ ತಂಗಿ ಎಲ್ಲ ಡಿಸೈಡ್ ಮಾಡಿದ್ದೀವಿ. ನನ್ನ ಮಗನೂ ಹೇಳಿದ್ದಾನೆ, ನಮ್ಮ ಮಂಜುಳಕ್ಕನ ಮಗನೂ ಹೇಳಿದ್ದಾನೆ. ಎಲ್ಲ ಸೇರಿ ನಾವೇ ಒಂದು ಟ್ರಸ್ಟ್ ಮಾಡೋಕ್ಕೆ ಕೊಟ್ಟಿದ್ದೀನಿ. ಈಗ ಟ್ರಸ್ಟ್ ಮಾಡೋಕ್ಕೆ ಎಲ್ಲ ಕೊಟ್ಟಿದ್ದೀನಿ. ಅದೇನೋ ಟ್ರಸ್ಟ್ ಆಯಿತು ಅಂತಂದರೆ ನಾವೇ ಬಿಲ್ಟ್ ಮಾಡಿ ಫುಲ್ ಕವರ್ ಮಾಡಿ ನಾವೇ ಬಿಲ್ಟ್ ಮಾಡ್ತೀವಿ. ಯಾಕೆಂದರೆ ಯಾರ್ದು ಈಗ ನಾಳೆ ಸಹ ಗೌರ್ಮೆಂಟಿಂದ ತಗೊಂಡ್ರು ಅಂತ ಒಂದು ಇದು ಬರುತ್ತೆ. ಏನಕ್ಕೆ ಬೇಕು? ಬೇಡ. ಅದಕ್ಕೆ ದೇವಸ್ಥಾನ ಒಂದಿದೆ, ಅದನ್ನು ಎರಡನ್ನೂ ಅಭಿವೃದ್ಧಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ.